ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, ಎರಡನೇ SVR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0842300049. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕನಿಷ್ಠ ವೇತನ ಸೇರಿ ವಿವಿಧ ಬೇಡಿಕೆಗಳಿಗೆ ಮೇ 24ರಿಂದ ಬೆಂಗಳೂರು ಚಲೋ. ಹಾಸ್ಟೆಲ್ ನೌಕರರ ಸಂಘ ಘೋಷಣೆ. ಫ್ರೀಡಂ ಪಾರ್ಕಿನಲ್ಲಿ ಮೇ 25 ಹಾಗೂ 26ರಂದು ಬೃಹತ್ ಹೋರಾಟ. 30,000ಕ್ಕೂ ಹೆಚ್ಚು ನೌಕರರು ಭಾಗವಹಿಸುವ ನಿರೀಕ್ಷೆ. ಬನ್ನದೇಶ್ವರ ದೇವಸ್ಥಾನ ನೂತನ ಗೋಪುರಕ್ಕೆ ಕಳಸಾರೋಹಣ. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಧಾರ್ಮಿಕ ಧರ್ಮಸಭೆಗೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಚಾಲನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡನೆ. NTA ರದ್ದುಪಡಿಸಲು AIDSO ಆಗ್ರಹ. ಈಗ ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯದ ವಿವಿಧ ಹಾಸ್ಟೆಲ್ಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಕಳೆದ 4 ವರ್ಷಗಳಿಂದ ಸಂಬಳ ಹೆಚ್ಚಳ ಮಾಡದೇ ಇರುವುದಲ್ಲದೆ
ಕನಿಷ್ಠ ವೇತನವೂ ನೀಡಿಲ್ಲ ಎಂದು ಆರೋಪಿಸಿ ಮೇ 25 ಮತ್ತು 26ರಂದು ಸರ್ಕಾರದ ವಿರುದ್ಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಹಾಸ್ಟೆಲ್ ನೌಕರರ ಸಂಘದ ರಾಜ್ಯ ಅಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯದ ವಿವಿಧ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಕಳೆದ 4 ವರ್ಷಗಳಿಂದ ಸಂಬಳ ಹೆಚ್ಚಳ ಮಾಡದೆ ಇರುವುದನ್ನು ಖಂಡಿಸಿ ಹಾಗೂ ಕನಿಷ್ಠ ವೇತನ ಜಾರಿಗೆ ಒತ್ತಾಯಿಸಿ ರಾಜ್ಯ ಹಾಸ್ಟೆಲ್ ನೌಕರರ ಸಂಘವು ಮೇ 24ರಂದು ಬೆಂಗಳೂರು ಚಲೋ ಹೋರಾಟ ಹಮ್ಮಿಕೊಂಡಿದೆ. ಸಂಘದ ಅಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ಮಾತನಾಡಿ, ಸರ್ಕಾರ ಕಳೆದ ವರ್ಷ ಹಾಸ್ಟೆಲ್ ನೌಕರರಿಗೆ ಕನಿಷ್ಠ ವೇತನ ನೀಡುವುದಾಗಿ ಭರವಸೆ ನೀಡಿದ್ದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ನೌಕರರಿಂದ ಹೆಚ್ಚು ಕೆಲಸ ಮಾಡಿಸಿಕೊಳ್ಳಲಾಗುತ್ತಿದ್ದು ಕಡಿಮೆ ಸಂಬಳ ನೀಡಲಾಗುತ್ತಿದೆ. ಜೊತೆಗೆ ಕೆಲಸಕ್ಕೆ ಯಾವುದೇ ಭದ್ರತೆ ಇಲ್ಲದೆ ನೌಕರರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಹೇಳಿದರು. ಹಾಸ್ಟೆಲ್ಗಳ ಕಾವಲುಗಾರರ ಸಂಬಳದಲ್ಲೂ ಕಡಿತ ಮಾಡಲಾಗಿದ್ದು ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಮೇ 25 ಮತ್ತು 26ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 30,000ಕ್ಕೂ ಹೆಚ್ಚು ಹಾಸ್ಟೆಲ್ ನೌಕರರು ಈ ಹೋರಾಟದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಪರಶುರಾಮ್ ಹಡಲ್ಗಿ, ಕಾರ್ಯದರ್ಶಿ ಮೊಹಮ್ಮದ್ ಜಮೀರುದ್ದೀನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅವಾಗ 10 ರೂಪಾಯಿಗೆ ಒಂದು ಇದ್ದಿದ್ದು ಸಾಮಾನು 20 ರೂಪಾಯಿ ಆಗಿಬಿಟ್ಟು ಒಂದಕ್ಕೆ 2 ಪಟ್ಟು ಆಗ್ಯದ. ಅದನ್ನು ನಮ್ಮ ವೇತನ ಹೆಚ್ಚಳ ಆಗಿಲ್ಲ. ಹೀಗಾಗಿ ಇವತ್ತು ಎಷ್ಟೇ ದುಡಿದ್ರೂ ಕೂಡ ಇವರು ಕೆಟ್ಟ ಪರಿಸ್ಥಿತಿದಾಗಾರ. ಸಾಲದ ಒಂದು ಕಡೆ ನೌಕರಿ ಬಿಟ್ಟು ಹೋಗಕ್ಕಾಗಲ್ಲ, ಬೇರೆ ಕಡೆ ದುಡಿಲಕ್ಕೂ ಆಗಲ್ಲ. ಸಾಲದಾಗ ಬಾಧ್ಯದಾಗ ಒದ್ದಾಡ್ಲತ್ತಾರ. ಅದಕ್ಕೆ ನಾವು ಸರ್ಕಾರ ಏನು ಒಪ್ಕೊಂಡದ ಕನಿಷ್ಠ ವೇತನ ಮಂತ್ರಿಗಳಾದಂಥ ಲಾಡ್ ಅವರು ಹೇಳಿದ್ರು, ನಾವು 25,000 ಕೊಡ್ತೀವಿ, ಮುಂದಿನ ವರ್ಷ 31,000 ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ಒಪ್ಕೊಂಡಿದೆ 25,000 ಕೊಡ್ಲಿಕ್ಕೆ ಆಲತ್ತಿಲ್ಲ ಇವ್ರಿಗೆ. ಹೀಗಾಗಿ ನಾವು ಹೇಳ್ತೇವೆ ಕನಿಷ್ಠ ವೇತನ ಯಾವಾಗ ಬೆಲೆಗಳು ಹೆಚ್ಚಿಗಾದಂಗೆ ನಮ್ಮ ವೇತನ ಕೂಡ ಹೆಚ್ಚಾಗಬೇಕು. ವೇತನ ಹೆಚ್ಚಿಗೆ ಮಾಡ್ಲಿಕ್ಕೆ ಆಗಿಲ್ಲ. ಇವರು ಸುಳ್ಳು ಹೇಳಿದ್ರು. ನಾವು ಕೂಡ ಇವ್ರಿಗೆ ಮೋಸ ಹೋದೆವು. ಇವತ್ತು ವಿಜಯೋತ್ಸವ ಕಾರ್ಯಕ್ರಮ ಮಾಡಿದೆವು. ಹೋದ ವರ್ಷ ಮಾರ್ಚ್ದಾಗ ಇವ್ರು ಒಪ್ಕೊಂಡಾರ ಅಂತೇಳಿ ನಮ್ಮದು ಪಗಾರ ಹೆಚ್ಚಿಗಾಯಿತು ಅಂತೇಳಿ ನಾವು ವಿಜಯೋತ್ಸವ ಇಡೀ ರಾಜ್ಯದಾಗ ಮಾಡಿದೆವು. ಆದರೆ ಇವತ್ತು 1 ವರ್ಷ ಅದನ್ನು ಕೂಡ ಇಲ್ಲ. ಇನ್ನೂ ಕೂಡ ಲಾಡವರು ಅಲ್ಲಿ ಸಭೆ ಸಮಾರಂಭಗಳು ಎಲ್ಲೇ ಕನಿಷ್ಠ ವೇತನ ಶೀಘ್ರದಲ್ಲೇ ನಿಮ್ದು ಜಾರಿ ಮಾಡ್ತೀವಿ, 25,000 ಕೊಡ್ತೀವಿ ಅಂತ ಹೇಳಕ್ಕೆ ಶುರು ಮಾಡ್ಯಾರ. ಅದು ಬಾಯಿಲಿ ಹೇಳಲಿಂದಲ್ಲ, ಅದು ಮಾಡೇಬೇಕು. ಇವತ್ತು ಒಂದು ಕಡೆ ವೇತನದು ಪ್ರಾಬ್ಲಮ್ ಇದ್ದರೆ ಇನ್ನೊಂದು ಕಡೆ ವಾರಕ್ಕೊಂದು ರಜೆ ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲಿವರೆಗೂ ವಾರಕ್ಕೊಂದು ರಜೆನೇ ಕೊಟ್ಟಿಲ್ಲ. ಅದು ಸಭೆ ಮಾಡಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಆಗಿಲ್ಲ. ಇವರು ಜಾರಿನೇ ಮಾಡಿಲ್ಲ ಇಲ್ಲಿವರೆಗೂ ಕೂಡ. ಹಾಸ್ಟೆಲ್ ನೌಕರರು ಇವತ್ತು 10 ವರ್ಷ ದುಡಿದಿದ್ದೆವು. ಸರ್ಕಾರ ನಮಗೆ ಯಾವುದೇ ಭದ್ರತೆ ಇಲ್ಲ. ಹಾಸ್ಟೆಲ್ ನೌಕರಿಗೆ ಸೇವಾ ಭದ್ರತೆ ಕೊಡ್ರಿ ಅಂತೀವಿ. ಇವತ್ತು ಎಂಥ ಕೆಲಸ ಅಂದರೆ ಇದು ದಿನನಿತ್ಯ ಮಾಡೋಂಥ ಕೆಲಸ. ಒಂದಿನ ಬಿಟ್ಟು ಒಂದಿನ ಮಾಡೋದಿಲ್ಲ. ಒಂದೇ ದಿನ ಕಟ್ಟಾದ್ರೆ ನಡೆಯಲ್ಲ. ಒಂದು ಕಡೆ ಸಿಬ್ಬಂದಿ ಕಡಿತ ಮಾಡ್ಯಾರ. 100 ಮಕ್ಕಳಿಗೆ 5 ಜನ ಸಿಬ್ಬಂದಿ ಇತ್ತು, ಅಡುಗೆ ಸಿಬ್ಬಂದಿ, ಅದು 4 ಮಾಡ್ಯಾರಿ. ಹಿಂಗಾಗಿ ಕೆಲಸದ ಹೊರೆ ಹೆಚ್ಚಾಗ್ಯದ. ಒಬ್ರಿಗಿನ ಏನಾರ ಆರೋಗ್ಯ ತಪ್ಪಿ ಕೆಲಸಕ್ಕೆ ಬರಲಿಲ್ಲ ಅಂದ್ರೆ ಇವತ್ತು ಹಾಸ್ಟೆಲ್ಲೇ ನಡೆಯಲ್ಲಂಥ ಪರಿಸ್ಥಿತಿ. ವಿದ್ಯಾರ್ಥಿಗಳು ಗೋಳು, ಇವ್ರಿಗೆ ಅಡುಗೆ ಸರಿ ಮಾಡೋಕ್ಕೆ ಬರಲ್ಲ ಅಂಥೇಳಿ ಕೆಲಸದ ಒತ್ತಡ ಹೆಚ್ಚಾಗಿ ಸಿಬ್ಬಂದಿ ಕಡಿತದಿಂದ ಭಾಳಷ್ಟು ಅನಾರೋಗ್ಯಕ್ಕೆ ಬೀಳತ್ತಾರೆ. ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ತೊಗೋಬೇಕು. 2018 ನಂತರ ಪ್ರಾರಂಭವಾದ ಮುರಾರ್ಜಿ ಕ್ರೈಸ್ ವಸತಿ ನಿಲಯಗಳಲ್ಲಿ 7 ಜನ ಸಿಬ್ಬಂದಿ ಕೊಟ್ಟರು. ಈಗ ಹಿಂದೆ 16 ವರ್ಷಗಳಿಂದ 11 ಜನ ಸಿಬ್ಬಂದಿ 7 ಕೊಟ್ಟರು. ಹೀಗಾಗಿ ಸರ್ಕಾರ ದುಡಿಸ್ಕೋಬೇಕಂದ್ರೂ ಲಿಮಿಟ್ ಬೇಕಲ್ಲ, ಅತಿ ಹೆಚ್ಚು ದುಡಿಸ್ಕೊಂಬೋದು. ಇವತ್ತು ಅಲ್ಲಿ ವಾಚ್ಮ್ಯಾನ್ ಕಾವಲ್ಗಾರ ಅಂತಾರೆ. ಮುಂಜಾನೆ ಅವರು 6 ಗಂಟೆಗೆ 7 ಗಂಟೆಗೆ ಮನೆಗೆ ಹೋದ್ರಂದ್ರೆ ಪುನಃ ಮತ್ತು ಸಾಯಂಕಾಲ 5-6 ಗಂಟೆಗೆ 12 ಗಂಟೆಗಿನ ಹೆಚ್ಚಿನ ಕೆಲಸ ಮಾಡ್ಲತ್ತಾರ. ಆದ್ರೆ ಅವ್ರಿಗೆ ವೇತನ ಏನು ಮಾಡ್ಯಾರ, ಅಡುಗೆದವರಿಗೆ ಅವರಿಗೆ 4-5 ಸಾವಿರ ರೂಪಾಯಿ ವೇತನ ಕಡಿಮೆ ಮಾಡ್ಯಾರ. ಅದನ್ನು ಸರಿಯಲ್ಲ. ಅದು ಬೇಡಿಕೆ. ಇವೆಲ್ಲ ಬೇಡಿಕೆಗಳಿಗಾಗಿ ನಾವು ಇದೇ ಮೇ 24ಕ್ಕೆ ನಾವು ಎಲ್ಲ ಜಿಲ್ಲೆಗಳಿಂದ ಹೊರಡ್ತೀವಿ. 25, 26 ಅಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ನಡೆಸ್ಬೇಕಂತ ತೀರ್ಮಾನ ಮಾಡಿದೆವು. ಸರ್ಕಾರ ನಮ್ಮ ಬೇಡಿಕೆಗಳ ಬಗ್ಗೆ ಎಚ್ಚೆತ್ತು ಬೇಡಿಕೆ ಈಡೇರೋವರೆಗೂ ಕೂಡ ನಾವು ಹೋರಾಟ ನಡೆಸ್ತೀವಿ. ಹೋರಾಟ ಬಿಟ್ಟರೆ ನಿರ್ವಹಣೆ ಅದು. ಯಾಕಂದ್ರೆ ಸುಳ್ಳು ಸರ್ಕಾರಗಳು ಸುಳ್ಳು ಹೇಳ್ಕೊತ ಹೋದಾಗ ನಾವು ಏನು ಮಾಡೋಕ್ಕಾಗಲ್ಲ. ಹೋರಾಟ ಬಿಟ್ಟರೆ ನಮಗೆ ದಾರಿನೇ ಇಲ್ಲ. ಹೀಗಾಗಿ ನಾವು ಇದೇ 24ಕ್ಕೆ ಹೊರಡ್ತೀವಿ. 25, 26 ಫ್ರೀಡಂ ಪಾರ್ಕಿನಾಗ ಕದಲಲ್ಲೇ ಸಾವಿರಾರು ಜನ. ಈಗ ನಾವು ಕನಿಷ್ಠ 30,000 ಜನ ಇದ್ದೆವು. ಅದ್ರಾಗ ಕನಿಷ್ಠ 15-20 ಸಾವಿರ ಜನ ಸೇರಿ ಈ ನಮ್ಮ ಕನಿಷ್ಠ ವೇತನ ಜಾರಿ ಮಾಡಬೇಕಂತೇಳಿ ನಮ್ಮದು ಹೋರಾಟ ನಡೀತದೆ. ಕಲಬುರಗಿ ನಗರದ ಸೇಡಂ ರಸ್ತೆಯ ಬನದೇಶ್ವರ ನಗರದಲ್ಲಿರುವ ಶ್ರೀ ಮಹಾತ್ಮ ಬನದೇಶ್ವರ ದೇವಸ್ಥಾನದ ನೂತನ ಗೋಪುರಕ್ಕೆ ಕಳಸಾರೋಹಣ ಸಮಾರಂಭ ನೆರವೇರಿತು.
ನಗರದ ಸೇಡಂ ರಸ್ತೆಯ ಬನದೇಶ್ವರ ನಗರದ ಶ್ರೀ ಮಹಾತ್ಮ ಬನದೇಶ್ವರ್ ದೇವಸ್ಥಾನದ ನೂತನ ಗೋಪುರಕ್ಕೆ ಗುರುವಾರ ಭಕ್ತಿಭಾವದಿಂದ ಕಳಸಾರೋಹಣ ಸಮಾರಂಭ ಜರುಗಿತು. ವಿವಿಧ ಮಠಾಧೀಶರು, ಗಣ್ಯರು ಹಾಗೂ ಅಪಾರ ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮ ಧಾರ್ಮಿಕ ಸಂಭ್ರಮಕ್ಕೆ ಸಾಕ್ಷಿಯಾಯಿತು. ಕಳಸಾರೋಹಣ ಅಂಗವಾಗಿ ಶಾಲಿವಾಹನ ಶಕೆ 1948ರ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ದ್ವಾದಶಿ ಗುರುವಾರ ಬೆಳಗ್ಗೆ ದೇವಸ್ಥಾನದಲ್ಲಿ ಬನದೇಶ್ವರ ಮೂರ್ತಿಗೆ ಹಾಗೂ ನೂತನ ಕಳಸಕ್ಕೆ ಮಹಾರುದ್ರಾಭಿಷೇಕ ಮತ್ತು ಮಹಾಮಂಗಳಾರತಿ ನೆರವೇರಿಸಲಾಯಿತು. ಬಳಿಕ ಬೆಳಗ್ಗೆ 10:51ಕ್ಕೆ ಕಡಗಂಚಿಯ ಶ್ರೀ ಶಾಂತಲಿಂಗೇಶ್ವರ ಸಂಸ್ಥಾನ ಮಠದ ಪೂಜ್ಯ ಶ್ರೀ ವೀರಭದ್ರ ಶಿವಾಚಾರ್ಯರು, ಹೊನ್ನೆಕಿರಣಗಿಯ ಶ್ರೀ ರಾಚೋಟೇಶ್ವರ ಸಂಸ್ಥಾನದ ಪೂಜ್ಯ ಶ್ರೀ ಚಂದ್ರಗುಂಡ ಶಿವಾಚಾರ್ಯರು, ಶ್ರೀನಿವಾಸ ಸರಡಗಿಯ ಶ್ರೀ ಹುಚ್ಚೇಶ್ವರ ಹಿರೇಮಠದ ಪೂಜ್ಯ ಶ್ರೀ ವೀರಭದ್ರ ಶಿವಾಚಾರ್ಯರು, ಪಾಳದ ಶ್ರೀ ಮೂಲ ಕಟ್ಟಿಮನಿ ಹಿರೇಮಠದ ಶ್ರೀ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು, ಶ್ರೀನಿವಾಸ ಸರಡಗಿಯ ಚಿಕ್ಕವೀರೇಶ್ವರ ಸಂಸ್ಥಾನದ ಪೂಜ್ಯ ಶ್ರೀ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು ಸೇರಿದಂತೆ ವಿವಿಧ ಶ್ರೀಗಳ ಸಾನ್ನಿಧ್ಯದಲ್ಲಿ ನೂತನ ಕಳಸಕ್ಕೆ ಪೂಜೆ ಸಲ್ಲಿಸಿ ಕಳಸಾರೋಹಣ ನೆರವೇರಿಸಲಾಯಿತು. ಶಿವ 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 ಜಗದೀಶ ಫಣಿಭೂಷಿತ ಮಂಜುನಾಥ ಶಿವ ಶಿವ ಪರಮೇಶ ಶಿವ 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 ಜಗದೀಶ ಫಣಿಭೂಷಿತ ಮಂಜುನಾಥ ಶಿವ ಶಿವ ಪರಮೇಶ ಶಿವ 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 ಮಂಜುನಾಥ ಶಿವ 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 ಮಂಜುನಾಥ ಶಿವ 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 ಮಂಜುನಾಥ ಮಂಜುನಾಥ ಮಂಜುನಾಥ. ಡಮರುಗ ತ್ರಿಶೂಲ ಚಂದ್ರಧರ ಭಸ್ಮಲೇಪಿತ ಶಿವಹರ ಶಂಕರ ಡಮರುಗ ತ್ರಿಶೂಲ ಚಂದ್ರಧರ ಭಸ್ಮಲೇಪಿತ ಶಿವಹರ ಶಂಕರ ಅಲಂಕಾರ ಪ್ರಿಯ ಶುಭ ಶಿವ ಶಂಕರ. ನಂತರ ನಡೆದ ಧರ್ಮಸಭೆ ಕಾರ್ಯಕ್ರಮಕ್ಕೆ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಹಾಗೂ ವಿವಿಧ ಮಠಾಧೀಶರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ವೇದಿಕೆ ಮೇಲಿರುವ ಗಣ್ಯರಿಗೆ ದೇವಸ್ಥಾನದ ವತಿಯಿಂದ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿ ಸ್ವಾಗತಿಸಲಾಯಿತು.
ಧರ್ಮಸಭೆಯಲ್ಲಿ ಮಾತನಾಡಿದ ಶಾಸಕ ಅಲ್ಲಂಪ್ರಭು ಪಾಟೀಲ್, 20 ವರ್ಷಗಳ ಹಿಂದೆ ಯಾನಗುಂದಿ ಪಕ್ಕದ ತಾಳೆಬೆಳಗುಂದಿಯಿಂದ ಬನದೇಶ್ವರರನ್ನು ಇಲ್ಲಿ ತಂದು ಭದ್ರಯ್ಯ ಸ್ವಾಮಿ ಸಾಲಿಮಠ್ ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ವೀರಭದ್ರೇಶ್ವರರ ಒಂದು ರೂಪ. ಬನದೇಶ್ವರ ದೇವಸ್ಥಾನಗಳು ಅಪರೂಪವಾಗಿ ಸಿಗುತ್ತವೆ. ಅಧರ್ಮದ ಕಡೆಗೆ ಮನುಷ್ಯ ಹೋದಾಗ ಧರ್ಮದತ್ತ ಮರಳಿಸಲು ದೇವಸ್ಥಾನಗಳು ಮತ್ತು ಮಠಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ವಿಶ್ವದಲ್ಲಿ ಶಾಂತಿ ಹಾಗೂ ನೆಮ್ಮದಿ ಪಡೆಯಬೇಕಾದರೆ ಭಾರತ ದೇಶದ ಸಂಸ್ಕೃತಿ, ಮಠ ದೇವಾಲಯಗಳ ಆಶ್ರಯ ಅಗತ್ಯ ಎಂದು ಹೇಳಿದರು. 20 ವರ್ಷಗಳ ಹಿಂದೆ ಖಾಲಿ ಜಾಗ ಇರ್ತಕ್ಕಂಥ ಪ್ರದೇಶ, ಭಾಳ ನಿರ್ಜನವಾದಂಥ ಪ್ರದೇಶ. ಇಲ್ಲಿ ನಮ್ಮ ಯಾನಗುಂದಿ ಪಕ್ಕದಲ್ಲಿರ್ತಕ್ಕಂಥ ಕಾಳೆಬೆಳಗುಂದಿ ದೇವಸ್ಥಾನದ ಒಂದು ಪ್ರತಿರೂಪವಾಗಿ ವೀರಭದ್ರೇಶ್ವರರ ಒಂದು ರೂಪನೇ ಈ ಬನದೇಶ್ವರ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ವಿ. ದೇವಸ್ಥಾನಗಳು ಭಾಳ ಇರ್ತವೆ, ಆದರೆ ಬನದೇಶ್ವರ ದೇವಸ್ಥಾನ ಸಿಗೋದು ಅಪರೂಪವಾಗಿರ್ತಕ್ಕಂಥ ದೇವಸ್ಥಾನ. ಅದು ಕಲಬುರಗಿ ಜಿಲ್ಲೆಯಲ್ಲಿ ವೀರಭದ್ರನ ಅವತಾರ ರೂಪದಲ್ಲಿ, ವೀರಭದ್ರೇಶ್ವರ ಅಂದರೆ ವೀರಶೈವ ಸಮಾಜದ ನಾವೆಲ್ಲರೂ ಹೆಚ್ಚಾಗಿ ನಡೆದುಕೊಳ್ತಕ್ಕಂಥ ಭಗವಂತನ ಸ್ವರೂಪಿಯಾಗಿರ್ತಕ್ಕಂಥ ವೀರಭದ್ರೇಶ್ವರ ಒಂದು ಸ್ವರೂಪವೇ ಮಹಾತ್ಮ ಬನದೇಶ್ವರ ದೇವಸ್ಥಾನ ಅಂಥೇಳಿ ಭಾವಿಸಿದ್ದೀವಿ. ನಾವೆಲ್ಲರೂ ಮನುಷ್ಯ ಜನ್ಮ ಭೂಮಿಗೆ ಬಂದ ಮೇಲೆ, ಮಾನವರಾಗಿ ಹುಟ್ಟಿದ ಮೇಲೆ ನಮ್ಮಲ್ಲಿ ಮನಸ್ಸು ಸ್ಥಿರವಾಗಿರೋದಿಲ್ಲ. ಮನಸ್ಸು ಒಳ್ಳೆಯದು ಮಾಡ್ತದೆ, ಕೆಟ್ಟದ್ದು ಮಾಡ್ತದೆ. ಭಾಳ ಚಂಚಲವಾಗಿರ್ತಕ್ಕಂಥ ಮನುಷ್ಯನ ಬುದ್ಧಿ. ಆ ಬುದ್ಧಿ ಯಾವ ರೀತಿ ಹೋಗ್ತದೋ, ಯಾವ ರೀತಿ ಅನಾಹುತ ಮಾಡ್ತದೋ, ಯಾವ ರೀತಿ ಒಳ್ಳೆಯದು ಮಾಡ್ತಂತಂದು ಯಾರ ಕೈಲಿ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಭಾಳಷ್ಟು ಅಧರ್ಮದ ಮಾರ್ಗವನ್ನು ತುಳಿತಕ್ಕಂಥ ಮನುಷ್ಯ ಜನ್ಮ ದಾರಿ ಬಿಟ್ಟಾಗ, ಅಧರ್ಮದ ಕಡೆಗೆ ಮನುಷ್ಯ ಹೋದಾಗ ಮತ್ತೆ ಧರ್ಮ ರಕ್ಷಣೆ ಮಾಡಬೇಕಾದಂಥ ಪರಿಸ್ಥಿತಿ ನಿಸರ್ಗದಲ್ಲಿ, ಭಗವಂತನಲ್ಲಿ ನಾವೆಲ್ಲ ಮೊರೆ ಹೋಗ್ತೇವೆ. ನಾವೇನೇ ಕಷ್ಟ ಬಂದರೂ ಕೂಡ ದೇವಸ್ಥಾನಕ್ಕೆ ಹೋಗಿ ಬನದೇಶ್ವರ ತಂದೆ ನಿನಗೆ ನಾವು ಬೇಡ್ಕೋದೈತೆ, ನಮಗೆ ಭಾಳ ಕಷ್ಟದಲ್ಲಿದ್ದೇವೆ, ನಮಗೆ ಒಳ್ಳೆಯದು ಮಾಡಂತೇಳಿ. ಅಂಥ ಪರಿಸ್ಥಿತಿಯಲ್ಲಿ ಹಿಂದಿನ ನಮ್ಮ ಪೂರ್ವಜರ ಆದಿಯಾಗಿ ಗುಡಿಗುಂಡಾರಗಳು, ಮಠಮಾನ್ಯಗಳು ಸ್ಥಾಪನೆ ಮಾಡಿ ನಮಗೆಲ್ಲರಿಗೂ ಕೂಡ ದಾರಿ ಬಿಟ್ಟಾಗ ಸರಿದಾರಿ ತೋರಿಸ್ತಕ್ಕಂಥ ಕೆಲಸಗಳನ್ನು ಮಾಡುತ್ತಾ ಬಂದಿವಿ. ಅದರ ಫಲವಾಗಿ ಇವತ್ತಿಗೂ ಕೂಡ ಭಾರತ ದೇಶದ ಇತಿಹಾಸ ಪುಟದಲ್ಲಿ ಈ ಒಂದು ಸಂಸ್ಕೃತಿಯನ್ನು ಬೆಳೆದುಕೊಂಡಿದ್ದರ ಫಲವಾಗಿ ವಿಶ್ವದಲ್ಲಿ ಇವತ್ತು ಎಲ್ಲಿ ಕೂಡ ಶಾಂತಿ ನೆಮ್ಮದಿ ಸಿಗೋದಿಲ್ಲ. ಯಾರಿಗಾದರೂ ವಿಶ್ವದಲ್ಲಿ ಶಾಂತಿ ನೆಮ್ಮದಿ ಸಿಗಬೇಕಂದ್ರೆ ಅದು ಭಾರತಕ್ಕೆ ಬಂದಾಗ ಶಾಂತಿಯಿಂದ ನೆಮ್ಮದಿಯಿಂದ ಬಾಳಿ ಬದುಕ್ತಕ್ಕಂಥ ಒಂದು ಅವಕಾಶ ಇದೆ. ಯಾಕೆ ಇದೆ? ನಮ್ಮಲ್ಲಿರ್ತಕ್ಕಂಥ ಹಿಂದಿನ ಮಠಮಾನ್ಯಗಳು, ಪಂಚಪೀಠಗಳು, ಬಸವಾದಿ ಶರಣರು ಅನೇಕರು ಕೂಡ ಶಿವತತ್ವ, ಬಸವತತ್ವ, ಪಂಚಾಚಾರ, ದೇವಸ್ಥಾನಗಳ ದೇವರ ಗುಡಿಗಳನ್ನು ಕಟ್ಟಿ, ಗುಡಿಗುಂಡಾರಗಳನ್ನು ಸ್ಥಾಪನೆ ಮಾಡಿ, ಕಳಸಾರೋಹಣ ಮಾಡಿ ಆ ದೇವರ ಪ್ರಾರ್ಥನೆ ಮಾಡ್ತೀವಲ್ಲ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರು ನಮಗೆ ಇವತ್ತಿಗೂ ಕೂಡ ಒಂದೊಂದು ಮಠಾಧೀಶರು ಒಬ್ಬೊಬ್ಬರು ಪ್ರತಿ ವರ್ಷಕ್ಕೊಮ್ಮೆ 2 ಸಲ ಆಗಲಿ ಪ್ರವಚನ ಕಾರ್ಯಕ್ರಮ, ಕೀರ್ತನ ಕಾರ್ಯಕ್ರಮ, ಪುರಾಣಗಳ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮಗಳನ್ನು ಹಚ್ಚಿ ನಮಗೆಲ್ಲ ಮತ್ತೆ ಸರಿದಾರಿ ತರ್ತಕ್ಕಂಥ ರೀತಿಯಲ್ಲಿ ಒಳ್ಳೆಯ ಬೋಧನೆಯನ್ನು ಕೊಟ್ಟು ಮನುಷ್ಯನನ್ನು ಸರಿಯಾಗಿ ನಡೀತಕ್ಕಂಥ ಮಾರ್ಗವನ್ನು ತೋರಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಎಲ್ಲಿಯಾದರೂ ಇದ್ದರೆ ಅದು ಭಾರತ ದೇಶದ ಇತಿಹಾಸದ ಪರಂಪರೆಯಲ್ಲಿ ನಡೆದು ಬಂದಿರತಕ್ಕಂಥದ್ದು. ಶ್ರೀನಿವಾಸ ಸರಡಗಿಯ ಚಿಕ್ಕವೀರೇಶ್ವರ ಸಂಸ್ಥಾನದ ಪೂಜ್ಯ ಶ್ರೀ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು ಮಾತನಾಡಿ, ಭದ್ರಯ್ಯ ಶಾಸ್ತ್ರಿಗಳು ಈ ಭಾಗದ ಭಕ್ತರ ಅನುಕೂಲಕ್ಕಾಗಿ ದೇವಸ್ಥಾನ ನಿರ್ಮಿಸಿದ್ದಾರೆ. ದೇವಸ್ಥಾನ ನಿರ್ಮಾಣವಾದರೂ ಕಳಸಾರೋಹಣವಾಗದಿದ್ದರೆ ಪೂರ್ಣತೆ ಸಿಗುವುದಿಲ್ಲ. ಇಂದು ಆ ಕಾರ್ಯ ಸಾರ್ಥಕವಾಗಿದೆ. ಮೂಲತಃ ಶಿಕ್ಷಕರಾಗಿರುವ ಭದ್ರಯ್ಯ ಶಾಸ್ತ್ರಿಗಳು ತಮ್ಮ ಜೀವನವನ್ನು ಭಕ್ತರ ಸೇವೆಗೆ ಅರ್ಪಿಸಿದ್ದಾರೆ ಎಂದು ಪ್ರಶಂಸಿಸಿದರು. ಈ ಕಾರ್ಯಕ್ರಮವನ್ನು ನಮ್ಮ ವೇದಮೂರ್ತಿ ಪಂಡಿತ ಭದ್ರಯ್ಯ ಶಾಸ್ತ್ರಿಗಳು ಪ್ರತಿ ವರ್ಷ ದೇವಸ್ಥಾನವನ್ನು ನಿರ್ಮಾಣ ಮಾಡಿ, ಈ ದೇವಸ್ಥಾನದಲ್ಲಿ ಬಹುಶಃ ಈ ಭಾಗದ ಭಕ್ತರಿಗೆ ಬನದೇಶ್ವರ ಆಶೀರ್ವಾದವನ್ನು ಬನದೇಶ್ವರನ ದರ್ಶನಕ್ಕಾಗಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಈ ಭಾಗದ ಭಕ್ತರಿಗೆ ಅನುಕೂಲತೆಯನ್ನು ಮಾಡಿಕೊಟ್ಟಿರುವಂಥ ಹಿರಿಯರಾಗಿರುವಂಥ ಭದ್ರಯ್ಯ ಸ್ವಾಮಿಗಳು ದೇವಸ್ಥಾನ ಕಟ್ಟಿ ಬಹಳ ದಿವಸ ಆಗಿತ್ತು. ಆದರೆ ದೇವಸ್ಥಾನದ ಮೇಲೆ ಕಳಸವನ್ನು ಸ್ಥಾಪನೆ ಆಗಲಾರ್ದಂಥ
ದಿವಸಗಳು ಸುಮಾರು ದಿವಸಗಳಿಂದ ಕಳೆದು ಹೋಗಿತ್ತು. ಆದರೆ ಇವತ್ತಿನ ಈ ಅಮೃತ ಗಳಿಗೆಯೊಳಗೆ ಇಷ್ಟೆಲ್ಲ ಪೂಜ್ಯರ ಅಮೃತ ಹಸ್ತದಿಂದ ಕಳಸಾರೋಹಣವನ್ನು ನಿರ್ಮಾಣ ಮಾಡಿ ಕಳಸಾರೋಹಣವನ್ನು ಸ್ಥಾಪನೆ ಮಾಡಿ ಈ ದೇವಸ್ಥಾನವನ್ನು ಕಟ್ಟಿದ್ದಕ್ಕೂ ಕೂಡ ಸ್ವಾರ್ಥಕ್ಕಾಯಿತು ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಯಾಕಂದ್ರೆ ದೇವಸ್ಥಾನ ಎಷ್ಟೇ ಖರ್ಚು ಮಾಡಿ ದೇವಸ್ಥಾನ ಎಷ್ಟೇ ದೊಡ್ಡದಾಗಿ ನಿರ್ಮಾಣ ಮಾಡಿದ್ರು ಕಟ್ಟಿದ್ರು ಕೂಡ ಆ ದೇವಸ್ಥಾನಕ್ಕೆ ಕಳಸ ಇರಲಿಲ್ಲ ಅಂದ್ರೆ ಆ ದೇವಸ್ಥಾನಕ್ಕೆ ಬೆಲೆ ಬರಲ್ಲ, ದೇವಸ್ಥಾನಕ್ಕೆ ಗೌರವ ಇರಂಗಿಲ್ಲ. ಅಂಥ ಕೆಲಸವನ್ನು ನಮ್ಮ ಭದ್ರಾಯ ಸ್ವಾಮಿಗಳು ಬಹುಶಃ ಅವರ ನಿವೃತ್ತಿಯ ಶಿಕ್ಷಕರವರು, ಅವರೊಬ್ಬರು ಪ್ರಾಪಂಚಿಕರವರು, ಗೃಹಸ್ಥ ಆಶ್ರಮದಲ್ಲಿ ದುಡಿದು ಗೃಹಸ್ಥ ಆಶ್ರಮದಲ್ಲಿ ಬದುಕನ್ನು ಸಾಗಿಸಿ ಅಧ್ಯಾತ್ಮದ ಕಡೆ ತಮ್ಮ ಜೀವನವನ್ನು ನಡೆಸಿ ತನಗಾಗಿ ಅಲ್ಲ, ಇವರೆಲ್ಲ ಮಾಡಿದ್ದು ತನಗಾಗಿ ಅಲ್ಲ. ಬಹುಶಃ ಪ್ರಾಪಂಚಿಕವಾಗಿದ್ದವರು ಗೃಹಸ್ಥ ಆದವರು ಏನೆಲ್ಲ ಮಾಡಿದ್ರು ತನ್ನ ಸ್ವಾರ್ಥಕ್ಕಾಗಿ, ತನ್ನ ಬದುಕಿಗಾಗಿ, ತನ್ನ ಜೀವನಕ್ಕಾಗಿ, ತನ್ನ ಹೆಂಡ್ರ ಮಕ್ಕಳಿಗಾಗಿ ಮಾಡುವಂಥ ಬದುಕ ಗೃಹಸ್ಥಾಶ್ರಮದ ಭಾಳ ಕಡೆ ಸ್ವಾರ್ಥವಾಗಿರ್ತಕ್ಕಂಥ ಬದುಕಿರ್ತದೆ. ಆದರೆ ನಮ್ಮ ಭದ್ರಾಯ ಸ್ವಾಮಿಗಳು ಇಲ್ಲೆಲ್ಲ ಮಾಡಿದ್ದು ನೋಡಿದಾಗ ತನಗಾಗಿಯೇ ಅಲ್ಲ, ಇದು ಯಾರಿಗಾಗಿ ಮಾಡ್ಯಾರ ಅಂದ್ರೆ ಈ ಸಮಾಜಕ್ಕಾಗಿ, ಈ ಜಿಲ್ಲೆಗಾಗಿ, ಈ ಭಕ್ತರಿಗಾಗಿ ಇಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳ್ಯಾರ. ಈ ಜೀವನ ಹುಟ್ಟಿರ್ತಕ್ಕಂಥದ್ದು ಪರೋಪಕಾರಕ್ಕಾಗಿ ಬಂದಿರತಕ್ಕಂಥದ್ದು. ಅಂಥ ಪರೋಪಕಾರದ ಕೆಲಸವನ್ನು ನಿಸ್ವಾರ್ಥವನ್ನು ಮಾಡಿ ಈ ದೇವಸ್ಥಾನದ ಅಭಿವೃದ್ಧಿಯನ್ನು ಬಹುಶಃ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಈ ಭಾಗದ ಭಕ್ತರಿಗೆ ಅನುಕೂಲತೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಭದ್ರಾಯ ಸ್ವಾಮಿಗಳು ನಿಜವಾಗಿಯೂ ಅವರಿಗೊಂದು ಧನ್ಯವಾದಗಳನ್ನು ನಾವು ನಿಮ್ಮ ಕಡೆಯಿಂದ ಭದ್ರಾಯ ಸ್ವಾಮಿಗಳಿಗೆ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಯಾಕೆ ಬನದೇಶ್ವರ ಭಕ್ತರು ಭಾಳ ಜನ ಅದಾರೆ, ಆದರೆ ನಮ್ಮ ಭಾಗದಲ್ಲಿ ಬನದೇಶ್ವರ ದೇವಸ್ಥಾನ ಇರಲಿಲ್ಲ. ಬನದೇಶ್ವರ ಭಕ್ತರು ಕಲಬುರಗಿ ಜಿಲ್ಲೆ ಒಳಗೆ ಕಲಬುರಗಿ ನಗರದಲ್ಲಿ ಭಾಳ ಜನ ಇರಬೇಕು. ಆದರೆ ಆ ದೇವರಿಗೆ ಹೋಗಿ ಬರಬೇಕಾದ್ರೆ ಬಹಳ ದೂರಿನ ದಾರಿ ಅದು. ಸುಮಾರು 100 ಕಿಲೋಮೀಟರ್ ಆಗ್ತದೆ ಬನದೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ. ಆದರೆ ಆ 100 ಕಿಲೋಮೀಟರ್ ಆ ಬನದೇಶ್ವರಿಗೆ ಹೋಗೋದೇ ಇಲ್ಲೇ ಕಲಬುರಗಿಯ ಪಕ್ಕದಲ್ಲೇ ಒಂದು ಬನದೇಶ್ವರ ದೇವಸ್ಥಾನ ಮಾಡಿ ಈ ಭಾಗದ ಭಕ್ತರಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ನಮ್ಮ ಶಾಸ್ತ್ರಿಗಳು ಬಹಳ ಉಪಕಾರದ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಅದರ. ಅಂಥ ಬನದೇಶ್ವರನ ಆಶೀರ್ವಾದವನ್ನು ಈ ಭಾಗದ ಜನ ತಾವೆಲ್ಲ ಪಡ್ಕೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಇದೇ ಸಂದರ್ಭದಲ್ಲಿ ಶ್ರೀನಿವಾಸ ಸರಡಗಿಯ ಶ್ರೀ ಹುಚ್ಚೇಶ್ವರ ಹಿರೇಮಠದ ಪೂಜ್ಯ ಶ್ರೀ ವೀರಭದ್ರ ಶಿವಾಚಾರ್ಯರು ಹಾಗೂ ಪಾಳಾದ ಶ್ರೀ ಮೂಲ ಕಟ್ಟಿಮನಿ ಹಿರೇಮಠದ ಶ್ರೀ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ಧರ್ಮೋಪದೇಶ ನೀಡಿದರು. ಏನು ಅಸ್ಮಾನೋಪಿ ದೇವತಾ ಅಂತ ಹೇಳ್ತೀವಿ. ನಾವು ಎಷ್ಟೇ ದೊಡ್ಡ ಶಾಣೆರಾದರೂ ಕೂಡ ಗುರುಗಳಾಗಿದ್ದರೂ ಕೂಡ ನಾವೆಲ್ಲರೂ ಕೂಡ ಕಲ್ಲುಗಳನ್ನು ಅಮೃತ ಶಿಲೆಯನ್ನಾಗಲಿ ಕಲ್ಲುಗಳನ್ನು ಮಣ್ಣುಗಳು ಎಲ್ಲ ರೀತಿಯಲ್ಲಿ ನಮ್ಗೆ ಇರ್ತಕ್ಕಂಥ ಪ್ರಪಂಚದ ಏನಿದೆ ಒಂದು ಭೂಮಂಡಲದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ನಾವು ಪೂಜೆ ಮಾಡ್ತೀವಿ. ಅದು ಯಾಕಪ್ಪ ಅಂತಂದರೆ ಕಲ್ಲುಗಳು ಏನು ಮಾಡ್ತಪ್ಪ ಅಂತಂದರೆ ಕಲ್ಲು ನಾವು ಯಾರಿಗೆ ನದ್ವಿಶಾಂತಿ, ಯಾರನ್ನು ದ್ವೇಷ ಮಾಡುವುದಿಲ್ಲ. ಅನಾಹುತೇನ ಯಾ ಚಿಂತಿ ನದ್ವಿಶಾಂತಿಯನ್ನು ಯಾ ಚಿಂತಿ ಪರನಿಂದಮ್ನ ಕುರುತಿ, ಯಾರನ್ನು ನಿಂದನೆ ಮಾಡುವುದಿಲ್ಲ, ಯಾರನ್ನು ಅನಾಹುತ ಬಯಸುವುದಿಲ್ಲ, ಯಾರನ್ನು ಬೇಡುವುದಿಲ್ಲ. ಆ ದೃಷ್ಟಿಯಿಂದ ನಾವು ಕಲ್ಲುಗಳನ್ನು ಕೂಡಿಸಿ ನಾವೆಲ್ಲರೂ ಕೂಡ ನಾವು ಎಷ್ಟೇ ದೊಡ್ಡ ಜ್ಞಾನಿಗಳಾದರೂ ಕೂಡ ಕಲ್ಲುಗಳ ಮುಂದೆ ನಾವು ಕೈ ಮುಗಿರ್ತಕ್ಕಂಥದ್ದಾಗಿರ್ತದೆ. ಆ ದೃಷ್ಟಿಯಿಂದ ಇವತ್ತಿನ ದಿವಸ ಭದ್ರಾಯ ಸ್ವಾಮೀಜಿಯವರು ಒಂದು ದೇವಸ್ಥಾನವನ್ನು ಕಟ್ಟಿಸಿ ಉದ್ಘಾಟನೆ ಮಾಡಿ ಕಳಸಾರನ್ನು ಮಾಡಿದ್ದಾರೆ. ಅವರು ಹೇಗಪ್ಪ ಅಂತಂದರೆ ಕಲ್ಲರಳಿ ಹೂವಾಗಿ ಚೆನ್ನ ಮಲ್ಲಿಗೆ ಕೂರಿಸಿ ಕಲ್ಲರಳಿ ಹೂವಾಗಿ ಚೆನ್ನ ಮಲ್ಲಿಕನ್ನು ಶಿಖರಕ್ಕೆ ಬೆಳಕಾಗಿ ಎಲ್ಲರಿಗೆ ಬೇಕಾಗಿ ಬಲ್ಲವರು ಹೇಳಿದ್ರು ಸರ್ವಜ್ಞ ಅಂತ ಹೇಳಿ ಒಂದು ವಚನ ಹೇಳಿದ್ರು. ಆ ದೃಷ್ಟಿ ಬಹುತೇಕ ಅದನ್ನೆಲ್ಲ ಗೆದ್ದು ದಾಟಿ ಬಂದು ಈ ದೇವಸ್ಥಾನವನ್ನ ಇಷ್ಟೆಲ್ಲ ಪುನರ್ಜೀವನ ನಿರ್ಮಾಣ ಮಾಡಿ ಗೋಪುರವನ್ನು ನಿರ್ಮಾಣ ಮಾಡಿ ಕಳಸಾರೋಹಣ ಮಾಡ್ತಾರೆ ಅಂತ ತಿಳ್ಕೊಂಡು ಕೇಳಿದರೆ ಬಹುತೇಕ ಅವ್ರು ಮಾಡಿರ್ತಕ್ಕಂಥ ಸತ್ಯ ಸಂಕಲ್ಪವನ್ನು ಇವತ್ತಿಗೆ ಈಡೇರ್ತು ಅಂತ ತಿಳ್ಕೊಂಡು ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ. ಅಂಥ ಭದ್ರಾಯ ಮಾಸ್ಟರ್ ಅವರು ಮಾಡಿರ್ತಕ್ಕಂಥ ಸತ್ಯ ಸಂಕಲ್ಪವನ್ನು ಇವತ್ತು ನಿಮ್ಮೆಲ್ಲರ ಮುಂದೆ ಇವತ್ತು ಆ ಸಂಕಲ್ಪವನ್ನು ನಾವೆಲ್ಲ ಈಡೇರಿಸಿಕೊಂಡಿದ್ದೇವೆ. ಅಂಥ ಒಂದು ಗೋಪುರದ ನಿರ್ಮಾಣಕ್ಕೆ ಇವತ್ತು ನೂತನವಾಗಿ ಕಳಸಾರೋಹಣ, ವೈಜ್ಞಾನಿಕವಾಗಿರ್ತಕ್ಕಂಥ ಕಳಸಾರೋಹಣ ಇವತ್ತು ಆಹೋರಣವಾಗಿದೆ.
ಅಂಥ ಒಂದು ಸಂದರ್ಭದೊಳಗೆ ಇವತ್ತೆಲ್ಲ ವೇದಿಕೆ ಮೇಲೆ ಇರುವಂಥ ಪರಮ ಪೂಜ್ಯರು ಈ ಒಂದು ಸಮಾರಂಭಕ್ಕೆ ಬಂದು ನಿಮ್ಮೆಲ್ಲರಿಗೆ ದರ್ಶನ ಭಾಗ್ಯವನ್ನು ಕಲ್ಪಿಸಿದ್ದಕ್ಕಾಗಿ ಅವರೆಲ್ಲರಿಗೂ ಕೂಡ ಅಭಿವಂದಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ತನು ಮನ ಧನದಿಂದ ಸೇವೆ ಸಲ್ಲಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಬನದೇಶ್ವರನ ಕೃಪಾ ಆಶೀರ್ವಾದ ಇರಲಿ ಅಂತ ತಿಳ್ಕೊಂಡು ಹಾರೈಸಿ, ಭಗವಂತ ಈ ಲೋಕಕ್ಕೆ ನಮಗೆ ಕರ್ಕೊಂಡು ಬರಬೇಕಾದ್ರೆ ಈ ಬದುಕಿನೊಳಗೆ 100 ವರ್ಷ ಆಯುಷ್ಯ ಕೊಟ್ಟು ಕರ್ಕೊಂಬಂದ. ಅಷ್ಟೇ ಅಲ್ಲ, ಬರೀ 100 ವರ್ಷ ಕೊಟ್ಟು ನಾವು ಕರ್ಕೊಂಡು ಬಂದಿಲ್ಲ. ಈ ನಿಸರ್ಗ ದೇವತೆ ಸುಂದರವಾಗಿರುವಂಥ ಹಚ್ಚ ಹಸರ ಸೌಂದರ್ಯವನ್ನು ನಮ್ಮ ಕಣ್ಣಿಗೆ ಕಾಣುವಾಗ ವ್ಯವಸ್ಥೆ ಮಾಡಿರುವಂಥದ್ದು. ಅಂಥ ಒಂದು ವ್ಯವಸ್ಥಿತವಾಗಿರುವಂಥ ಹಚ್ಚ ಹಸಿರು ಕೊಟ್ಟಿರುವಂಥದ್ದೇ ಬನದೇಶ್ವರ. ವನ ಅಂದರೆ ವನ ಹಚ್ಚ ಹಸಿರಾಗಿರುವಂಥದ್ದು ಕಣ್ಣನ್ನು ಯಾವತ್ತೂ ತೃಪ್ತಿಯಿಂದ ಇಡುವಂಥದ್ದು. ಅಷ್ಟೇ ಅಲ್ಲ, ಹಸಿರು ನಮ್ಮ ಬದುಕಿಗೆ ಎಂಥ ಅದ್ಭುತ ಭೂಮಿ ನೋಡಿ. ಭೂಮಿ ಬರೀ ಮಣ್ಣು ಅಂತ ಹೇಳ್ತೀವಿ, ಕಣ್ಣಿಗೆ ಕಾಣ್ತದೆ ಬರೀ ಮಣ್ಣು ಅಂತೀವಿ. ಆ ಮಣ್ಣಿನೊಳಗೆ ಹಣ್ಣು ತಯಾರು ಮಾಡುವಂಥ ತಾಕತ್ತು ಶಕ್ತಿ ಆ ಮಣ್ಣಿಗದ ಅಂದರೆ ಎಂಥ ಅದ್ಭುತವಾಗಿರುವಂಥ ಒಂದು ಆಶ್ಚರ್ಯದ ಸಂಗತಿ ನಾವು ಕಾಣ್ತೀವಿ. ಧರ್ಮದ ಕಾರ್ಯ ಒಬ್ಬ ಮಠಾಧೀಶ್ವರಾಗಿ ಮಾಡುವಂಥ ಕಾರ್ಯ ನಮ್ಮ ಭದ್ರಯ್ಯ ಸ್ವಾಮಿಯವರು ಮಾಡಿದ್ದಾರೆ ಅಂದರೆ ಅದು ಶ್ಲಾಘನೀಯ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೋಬೇಕಾಗಿದೆ. ಯಾಕಂದರೆ ಧರ್ಮದ ಕೆಲಸ, ಸಮಾಜದ ಕೆಲಸ ಒಬ್ಬರೇ ಮಾಡುವಂಥ ಕೆಲಸ ಅಲ್ಲ, ಎಲ್ಲರೂ ಒಗ್ಗೂಡಿ ಮಾಡುವಂಥ ಧರ್ಮದ ಕೆಲಸ ಅದು ದೇವರ ಕೆಲಸ. ಆ ದೇವರು ಯಾರು ಅಂದ್ರೆ ಬನದೇಶ್ವರ ದೇವರು. ಇವತ್ತು ಆ ಬನದೇಶ್ವರ ಸೇವೆ ಮನ ಭಕ್ತಿ ಜ್ಞಾನವನ್ನು ಸಂತೃಪ್ತಿಗೊಳಿಸಿರುವಂಥ ಶಕ್ತಿ ಬನದೇಶ್ವರ ಶಕ್ತಿ ಇವತ್ತು ಭದ್ರಯ್ಯ ಸ್ವಾಮಿಯವರು ಒಲಿದಿದೆ ಅಂದರೆ ಅದು ಸಮಾಜಕ್ಕಾಗಿ, ಧರ್ಮಕ್ಕಾಗಿ ನಿಮ್ಮೆಲ್ಲರ ಭಕ್ತಿಯ ಮಾರ್ಗ ಕಡೆ ಕೊಂಡೊಯ್ಯುವಂಥ ಶಕ್ತಿ ಯಾರು ಅನುಗ್ರಹಿಸಿದ್ದಾರೆ ಅಂದರೆ ಬನದೇಶ್ವರರು ಭದ್ರಯ್ಯ ಸ್ವಾಮಿಗೆ ಕರುಣಿಸಿದ್ದಾರೆ ಅಂತಂದ್ರೆ ಅದು ತಪ್ಪಾಗಲಾರದು. ಕಾರ್ಯಕ್ರಮದಲ್ಲಿ ದೇವಸ್ಥಾನ ಸೇವೆಯಲ್ಲಿ ತೊಡಗಿದ್ದ ಹಲವಾರು ಗಣ್ಯರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು. ಕರುಣೇಶ್ವರ ನಗರದ ಶ್ರೀಮತಿ ಶ್ರೀ ಸೋಮಶೇಖರ ಪಡಶೆಟ್ಟಿಯವರು ಕಳಸ ಸೇವೆ ಸಲ್ಲಿಸಿದರು. ಗಿರಿ ಲೇಔಟ್ನ ಶ್ರೀಮತಿ ಸುಮಿತ್ರಾ ಶ್ರೀ ಸಿದ್ದಪ್ಪ ಪಲ್ಲೇರ್ ಅವರು ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಕಲ್ಪಿಸಿದರು. ಶ್ರೀಮತಿ ನಿರ್ಮಲಾ ಶ್ರೀ ವಿಜಯಕುಮಾರ್ ಹಳ್ಳಿಖೇಡ್ ಅವರು ಪತ್ರಿಕಾ ಸೇವೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬನದೇಶ್ವರ ದೇವಸ್ಥಾನದ ಸಂಸ್ಥಾಪಕರು ಹಾಗೂ ಪ್ರಧಾನ ಅರ್ಚಕರಾದ ಶ್ರೀ ಭದ್ರಯ್ಯ ಸ್ವಾಮಿ ಸಾಲಿಮಠ್ ದಂಪತಿಗಳನ್ನು ವೇದಿಕೆಯಲ್ಲಿದ್ದ ಗಣ್ಯರು ಹಾಗೂ ಬನದೇಶ್ವರ ಕಾಲನಿ ನಿವಾಸಿಗಳು ವಿಶೇಷವಾಗಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಮಠಾಧೀಶರು ಸೇರಿದಂತೆ ಅನೇಕ ಗಣ್ಯರು ಧರ್ಮಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮವನ್ನು ಶಿವಯೋಗಿ ಬಿ ಮಠಪತಿ ನಿರೂಪಿಸಿದರು. ಸೇಡಂ, ಗುರ್ಮಿಟ್ಕಲ್ ಸೇರಿದಂತೆ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಬನದೇಶ್ವರ ಕಾಲನಿ ನಿವಾಸಿಗಳು ಹಾಗೂ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधानिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं।
डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभाविक एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्राओं के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್, ಎರಡನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಖಂಡಿಸಿ ಹಾಗೂ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTAಯನ್ನು ರದ್ದುಪಡಿಸುವಂತೆ ಆಗ್ರಹಿಸಿ AIDSO ವಿದ್ಯಾರ್ಥಿ ಘಟಕದ ವತಿಯಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ ಮತ್ತು NTA ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನೀಟ್ ಪರೀಕ್ಷೆಯಲ್ಲಿ ನಡೆದ ಅವ್ಯವಹಾರದಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತಿದೆ ಎಂದು ಆರೋಪಿಸಿದರು. ಪಾರದರ್ಶಕ ಮತ್ತು ನ್ಯಾಯಸಮ್ಮತ ಪರೀಕ್ಷಾ ವ್ಯವಸ್ಥೆ ರೂಪಿಸುವಂತೆ ಒತ್ತಾಯಿಸಿದರು. ಈ ವೇಳೆ ಮಾತನಾಡಿದ ಸಂಘಟನೆಯ ಮುಖಂಡರು, ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ವಿಶ್ವಾಸ ಕುಸಿದಿದ್ದು, ಶಿಕ್ಷಣ ವ್ಯವಸ್ಥೆಯ ಮೇಲಿನ ನಂಬಿಕೆ ಕಡಿಮೆಯಾಗುತ್ತಿದೆ ಎಂದು ಹೇಳಿದರು. NTA ಸಂಸ್ಥೆಯನ್ನು ರದ್ದುಪಡಿಸಿ ಹೊಸ ಸ್ವತಂತ್ರ ಪರೀಕ್ಷಾ ವ್ಯವಸ್ಥೆ ಜಾರಿಗೆ ತರಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆ ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ AIDSO ಸಂಘಟನೆಯ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಹಾಗೂ ವಿವಿಧ ಕಾಲೇಜುಗಳ ಯುವಕರು ಭಾಗವಹಿಸಿದ್ದರು. ಇವತ್ತೇನು ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ತಮ್ಮ ಭವಿಷ್ಯನ ರೂಪಿಸ್ಕೊಳ್ಬೇಕು, ಮೆಡಿಕಲ್ ಫೀಲ್ಡಿಗೆ ಹೋಗ್ಬೇಕು, ಇವತ್ತು ವೈದ್ಯಕೀಯ ಶಿಕ್ಷಣನ ತಗೋಬೇಕು ಅಂತೇಳಿ ಇವತ್ತು ಏನು ನೀಟ್ ಎಕ್ಸಾಮ್ ನ ಬರೀತಾರೆ. ಇವನ್ ನೀಟ್ ಎಕ್ಸಾಮ್ ಅನ್ನೋದೇನೆ ಇವತ್ತು 1 ಲಕ್ಷಾಂತರ ರೂಪಾಯಿ ಇವತ್ತು ದುಡ್ಡನ್ನ ಖರ್ಚು ಮಾಡಿ ಓದುವಂತ ಒಂದು ಇದಾಗಿದೆ. ಇದು ಈ ಒಂದು ಎಕ್ಸಾಮ್ ಪ್ರತಿ ವರ್ಷನೂ ಕೂಡ ಸ್ಕ್ಯಾಮ್ ಆಗುತ್ತೆ. ಕಳೆದ 2024ರಲ್ಲೂ ಕೂಡ ಸ್ಕ್ಯಾಮ್ ಆಯ್ತು. ಒಂದೇ ಸೆಂಟರ್ ಅಲ್ಲಿ 50ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಟಾಪ್ ಅಲ್ಲಿ ಬಂದ್ರು. ಹೆಂಗ್ ಬಂದ್ರು ಇದ್ರ ಬಗ್ಗೆ ಇವತ್ತು ಏನು ಕೂಡ ಇದು ಮಾಡೋದಾಗ್ಲಿ, ಸರ್ಕಾರ ಕ್ರಮಗಳು ತಗೊಳ್ಳೋದಾಗ್ಲಿ, ಅದ್ರ ಬಗ್ಗೆ CBI ತನಿಖೆ ಮಾಡೋದಾಗ್ಲಿ ಅದನ್ನು ಕೂಡ ತಗೊಳಕ್ ಹೋಗ್ತಾ ಇಲ್ಲ. ಇದು ಪ್ರತಿ ವರ್ಷನೂ ಕೂಡ ನಡ್ಕೊಂಡು ಹೋಗ್ತಾ ಇದೆ. ಇವತ್ತೇನಿಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನು NTA ಇದೆ, ಇದೇ ಒಂದು ಇವತ್ತು ದೊಡ್ಡ ಸ್ಕ್ಯಾಮ್ ಗಳನ್ನ ನಡೆಸ್ತಾ ಇದೆ. ಇದು ರದ್ದಾಗಬೇಕು ಅಂತ ಹೇಳಿ ನಾವು ಹೇಳ್ತಾ ಇದೀವಿ. ಇದ್ರ ಜೊತೆಗೆ ಇವತ್ತೇನು ಇಡೀ ದೇಶದಾದ್ಯಂತ ಏನು 6 ಕೋಚಿಂಗ್ ಸೆಂಟರ್ ಗಳಿದಾವೆ. ಇವತ್ತು ಅವು ಹೆಸರುಗಳು ಹೇಳಕ್ ಇಷ್ಟಪಡಲ್ಲ ನಾನು. ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಅವು ಕೋಚಿಂಗ್ ಸೆಂಟರ್ ಗಳು ಓಪನ್ ಮಾಡಿದಾವೆ, ಒಂದು ಬಿಸಿನೆಸ್ ನ ಮಾಡ್ಕೊಂಡಿದಾವೆ, ಮಾಫಿಯಾ ಮಾಡ್ತಾ ಇದಾವೆ. ಲಿಟ್ರಲಿ ಇವತ್ತು ಬಡ ವಿದ್ಯಾರ್ಥಿಗಳಿಂದ ದುಡ್ಡನ್ನ ವಸೂಲಿ ಮಾಡೋದಕ್ಕೆ ಇವತ್ತು ನಿಂತ್ಕೊಂಡಿದ್ದಾವೆ ಕೋಚಿಂಗ್ ಮಾಫಿಯಾಗಳು. ಅದ್ರ ವಿರುದ್ಧ ಇವತ್ತು ನಾವು ಹೋರಾಟ ಧ್ವನಿನ ಎತ್ತೀವಿ. ಜೊತೆಗೆ ಕೋಚಿಂಗ್ ಮಾಫಿಯಾ ನಿಲ್ಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಯಾರು ಇವತ್ತು ವೈದ್ಯಕೀಯ ಫೀಲ್ಡಿಗೆ ಹೋಗ್ಬೇಕು ಅಂತ ಆಸೆ ಪಡ್ತಾರೆ, ಪ್ರತಿಯೊಬ್ಬರು ತಗೊಳ್ಳೋ ನಿಟ್ಟಿನಲ್ಲಿ ಇವತ್ತು ವೈದ್ಯಕೀಯ ಶಿಕ್ಷಣನೂ ಕೂಡ ನಿಲ್ಲಬೇಕು. ಶಿಕ್ಷಣದ ಕಮರ್ಷಿಯಲ್ ನಿಲ್ಲಬೇಕು, ಶಿಕ್ಷಣದ ಮಾರಾಟ ನಿಲ್ಲಬೇಕು. ಪ್ರತಿಯೊಬ್ಬರಿಗೂ ಕೂಡ ನಿಲ್ಕೋ ನಿಟ್ಟಿನಲ್ಲಿ ಏನು ಭಗತ್ ಸಿಂಗ್, ನೇತಾಜಿ, ವಿದ್ಯಾಸಾಗರ್ ಅಂತ ಹಲವಾರು ಮಹಾನ್ ವ್ಯಕ್ತಿಗಳ ಹೋರಾಟ ಧ್ವನಿಯನ್ನು ಎತ್ತಿದ್ರು. ಆ ಒಂದು ಕೂಗುನ ನಾವು ಇವತ್ತು ಎತ್ತಿ ಹಿಡಿತಾ ಇದೀವಿ. ಈ ಹೋರಾಟದ ಮೂಲಕ ನಾವು ಆಗ್ರಹಿಸಿದ್ದೇನೆ, ಶಿಕ್ಷಣದ ಮಾರಾಟನ ನಿಲ್ಲಿಸೋದ್ರ ಜೊತೆಗೇನೆ ಈ ಕೋಚಿಂಗ್ ಮಾಫಿಯಾ ನಿಲ್ಲಬೇಕು. ಜೊತೆಗೆ ಈ NTA ಏನು ಎಕ್ಸಾಮ್ ನಡೆಸ್ತದೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಇದು ಕೂಡ ರದ್ದಾಗಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದೀವಿ. ಇಡೀ ದೇಶದಾದ್ಯಂತ AIDSO ಇವತ್ತು 1 ವಾರಗಳ ಸಪ್ತಾಹ ಪ್ರತಿಭಟನೆ ಮಾಡ್ತಾ ಇದೆ. ಅದ್ರ ಸಾಂಕೇತಿಕನೇ ನಾವು ಕಲಬುರಗಿನಲ್ಲೂ ಕೂಡ ಈ ಒಂದು ಹೋರಾಟನ ಮಾಡ್ತಾ ಇದೀವಿ. ಸರ್ಕಾರ ಎಚ್ಚೆತ್ಕೊಂಡು ಈ ಕೂಡಲೇ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡೋದನ್ನ ನಿಲ್ಲಿಸಬೇಕು. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಇವರು ಆಟ ಆಡೋದಲ್ಲ, ಅವರನ್ನ ಭವಿಷ್ಯನ ರೂಪಿಸೋ ನಿಟ್ಟಿನಲ್ಲಿ ಇವತ್ತು ಮುಂದೆ ಬರಬೇಕು ಅಂತ ಹೇಳಿ ಹೇಳ್ತಾನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, ಎರಡನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049.